ಹಾಡಹಗಲೇ ನಡು ರಸ್ತೆಯಲ್ಲಿ ಪತ್ನಿ ಮೇಲೆ ಪತಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ವಿಜಯಪುರದ ಸಿಂದಗಿ ಪಟ್ಟಣದ ಸಂಗಮ್ ಬಾರ್ ಬಳಿ ನಡೆದಿದೆ. ಪತ್ನಿಯ ಅನೈತಿಕ ಸಂಬಂಧ ಹಿನ್ನೆಲೆ ಮನೆಯಲ್ಲಿ ಪದೇ ಪದೇ ಗಂಡ ಹೆಂಡತಿ ಮಧ್ಯೆ ಜಗಳ ಆರಂಭ ಆಗಿ ಬಳಿಕ ರಸ್ತೆಯಲ್ಲಿ ನಡೆದುಕೊಂಡು ಬರ್ತಿದ್ದ ಪತ್ನಿಯನ್ನ ಹಿಂದಿನಿಂದ ಬಂದ ಪತಿ ಯಮನಪ್ಪ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದು, ಪತ್ನಿ ರಸ್ತೆಯಲ್ಲಿಯೇ ರಕ್ತದ ಮಡುವಿನಲ್ಲಿ ಬಿದ್ದಿರು ಹಲ್ಲೆ ನಡೆಸೋದನ್ನು ಆತ ನಿಲ್ಲಿಸಲಿಲ್ಲ. ನಂತರ ಬಿಡಿಸಲು ಬಂದ ಜನರನ್ನೇ ಯಮನಪ್ಪ ಮಚ್ಚು ಹಿಡಿದು ಹೆದರಿಸಿದ್ದು, ಆಗ ಯಮನಪ್ಪಗೆ ದೊಣ್ಣೆಯಿಂದ ತಲೆಗೆ ಹೊಡೆದಿದ್ದಾರೆ. ಸದ್ಯ ಇಬ್ಬರ ಸ್ಥಿತಿ ಗಂಭೀರ ಆಗಿದ್ದು ಜಿಲ್ಲಾಸ್ಪತ್ರೆಗೆ ಇಬ್ಬರನ್ನು ರವಾನೆ ಮಾಡಲಾಗಿದೆ. ಈ ಸಂಬಂಧ ಕಲಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಳ್ಳಾರಿಯ ಅಂಬೇಡ್ಕರ್ ಸರ್ಕಾರಿ ಹಾಸ್ಟೆಲ್ನಲ್ಲಿ ಮತ್ತೆ ಅವ್ಯವಸ್ಥೆ ತಾಂಡವಾಡ್ತಿದ್ದು ನಿಗಮ ಮಂಡಳಿಯ ಆಹಾರ ಪೂರೈಕೆಯಲ್ಲಿ ಎಡವಟ್ಟು ಕಂಡು ಬಂದಿದೆ. ವಿದ್ಯಾರ್ಥಿಗಳಿಗೆ ಅರೆಬೆಂದ ಆಹಾರ ಹಾಗೂ ಊಟದಲ್ಲಿ ಹುಳ ಕೂದಲು ಇರುವ ಕಳಪೆ ಆಹಾರ ಪೂರೈಕೆ ಆಗ್ತಾ ಇದೆ ಅಂತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಗುಣಮಟ್ಟದ ಆಹಾರ ಪೂರೈಕೆ ಹಾಗೂ ಹಾಸ್ಟೆಲ್ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವಂತೆ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿಗಳು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋರಿಲ್ಲ, ಕೇಳೋರೇ ಇಲ್ಲ. 2 ದಿನಗಳಿಂದ ಆಸ್ಪತ್ರೆಯ ವಿದ್ಯುತ್ ಸಂಪರ್ಕ ಕಡಿತ ಆಗಿದ್ದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೆ ರೋಗಿಗಳ ಜೊತೆ ವೈದ್ಯರು ಚಲಾಟ ಆಡ್ತಾ ಇದ್ದಾರೆ. ಹೆಚ್ಚಿನ ರೋಗಿಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡುವ ಆರೋಪ ಕೇಳಿಬಂದಿದ್ದು, ಬಾದಾಮಿ ತಾಲೂಕು ಆಸ್ಪತ್ರೆಯ ಸ್ಥಿತಿಗೆ ರೋಗಿಗಳು ಮತ್ತು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಆಸ್ಪತ್ರೆಯ ವೈದ್ಯಾಧಿಕಾರಿ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಆಸ್ಪತ್ರೆಯ ಅಸಮರ್ಪಕ ಚಿಕಿತ್ಸೆ, ಸ್ವಚ್ಛತೆ ಕೊರತೆ ಇದೆ. ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ಚಿಕಿತ್ಸೆ ಕೊಡಿಸುವಂತೆ ರೋಗಿಗಳ ಸಂಬಂಧಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಬಾರ್ನಲ್ಲಿ ಗಲಾಟೆ ಮಾಡಿಕೊಂಡು ಚಾಕು ಇರಿದ ಘಟನೆ ಮಂಗಳೂರು ಹೊರವಲಯದ ಸೂರತ್ಕಲ್ನ ದೀಪಕ್ ಬಾರ್ನಲ್ಲಿ ನಡೆದಿದೆ. ಬಾರಿನಲ್ಲಿ ಮದ್ಯ ಸೇವಿಸಿ ಹೊರಬರುವಾಗ ಗಲಾಟೆ ನಡೆದಿದ್ದು, ಗಲಾಟೆ ವಿಕೋಪಕ್ಕೆ ತಿರುಗಿ ಚಾಕು ಇರಿದಿದ್ದಾರೆ. ಚಾಕು ಇರಿತದಲ್ಲಿ ಮುಕ್ಷಿದ್ ಮತ್ತು ನಿಜಾಮ್ ಇಬ್ಬರು ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆರೋಪಿಗಳಾದ ರೌಡಿ ಶೀಟರ್ ಗುರುರಾಜ್, ಅಲೆಕ್ಸ್, ಸಂತೋಷ್, ಸುಶಾಂತ್, ನಿತಿನ್ ಬಂಧನಕ್ಕೆ 4 ತಂಡವನ್ನು ರಚಿಸಿ ಮಂಗಳೂರು ಪೊಲೀಸರು ಬಲೆ ಬೀಸಿದ್ದಾರೆ. ಕುಡಿದು ಸದಾ ಜಗಳ ಆಡ್ತಿದ್ದ ತಂದೆ ಮಗ ಭಾರೀ ಅವಾಂತರಗಳನ್ನೇ ಮಾಡಿಕೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಮಗನ ಮೇಲೆಯೇ ತಂದೆ ಸುರೇಶ್ ಗುಂಡು ಹಾರಿಸಿದ್ದಾನೆ. ದೊಡ್ಡಬಳ್ಳಾಪುರದ ಮರಳೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಹರೀಶ್ ತಲೆಯ ಭಾಗಕ್ಕೆ ಗುಂಡು ತಗುಲಿ ಗಂಭೀರ ಗಾಯಗಳಾಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ಶಿವಬಸವನಗರದಲ್ಲಿ ಒಂದು ಹೃದಯ ವಿದ್ರಾವೃತವಾಗಿ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಅಂತ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಶಾಸಕರಿಗೆ ಒಂದು ನ್ಯಾಯ, ಇತರರಿಗೆ ಒಂದು ನ್ಯಾಯನ ಅಂತ ಕಿಡಿಕಾರ್ತಾ ಇದ್ದಾರೆ. ಕೂಡಲೇ ಬ್ಯಾನರ್ಗಳನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು, ಎಸ್ಪಿ, ಆಯುಕ್ತರು ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಐದು ಬೇಡಿಕೆಗಳನ್ನು ಇಟ್ಕೊಂಡು ದಲಿತ ಸೇನೆ ಬೃಹತ್ ಪ್ರತಿಭಟನೆ ನಡೆಸಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಹಾಕಿದ ಆರೋಪಿಯನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಹೆಚ್ಚಾದ ಹಿನ್ನೆಲೆ ಮೈಸೂರು ಸಿಟಿ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಸಮಾಜಘಾತುಕ ಶಕ್ತಿ ನಿಗ್ರಹಕ್ಕೆ ಜಯಲಕ್ಷ್ಮೀಪುರಂ, ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ
ಪೊಲೀಸ್ ನೇಣಿಗೆ ಶರಣಾಗಿದ್ದಾಳೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚಿತ್ರದುರ್ಗ ನಗರ ಠಾಣೆ ಪಿಎಸ್ಐ ಮೇಲೆ ಲವ್ ಸೆಕ್ಸ್ ದೋಖಾ ಆರೋಪ ಕೇಳಿಬಂದಿದೆ. ಪಿಎಸ್ಐ ಗಾದ್ರಿ ಲಿಂಗಪ್ಪ ಮೇಲೆ ಸಂತ್ರಸ್ತೆ ಗೀತಾಂಜಲಿ ದೂರು ದಾಖಲಿಸಿದ್ದಾರೆ. ಮದುವೆ ಆಗೋದಾಗಿ ನಂಬಿಸಿ ಲವ್ ಸೆಕ್ಸ್ ದೋಖಾ ಮಾಡಿದ್ದಾರೆ ಅಂತ ಚಳ್ಳಕೆರೆ ತಾಲೂಕಿನ ಯುವತಿ ಗೀತಾಂಜಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಮದುವೆಯಾಗಲು ನಿರಾಕರಣೆ ಮಾಡಿದ್ದಕ್ಕೆ ಸಂತ್ರಸ್ತೆ ದೂರು ನೀಡಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸೆಕ್ಯೂರಿಟಿ ಗಾರ್ಡ್ನನ್ನ ಕೊಲೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಖಾಜಿ ಕಲ್ಲಹಳ್ಳಿ ಮೂಲದ 60 ವರ್ಷದ ಪಿಳ್ಳ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಘಟನೆ ಶಿವಮೊಗ್ಗದ ಗೂಜಾನುಮಕ್ಕಿಯಲ್ಲಿ ನಡೆದಿದೆ. ಮದುವೆ ನಂತರ ಪತಿ ಮನೆಯವರು ನಿರಂತರ ಕಿರುಕುಳ ಕೊಡ್ತಾ ಇದ್ರಂತೆ. ತವರು ಮನೆಯವರೊಂದಿಗೆ ಮಾತನಾಡಲು ಬಿಡದೆ ಕಿರಿಕ್ ಮಾಡಿದ್ದಾರೆ. ಇದರಿಂದ ಬೇಸತ್ತ ಮಾಲಾಶ್ರೀ ವಿಷ ಕುಡಿದು ಮಸಣ ಸೇರಿದ್ದಾಳೆ. ಮಹಿಳೆಯ ಕುಟುಂಬಸ್ಥರು ವಿಷಯ ತಿಳಿದು ಮಾಲಾಶ್ರೀ ಪತಿ ಅಶೋಕ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಂಬಂಧ ಕುಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೋಡೌನ್ನಲ್ಲಿ ಸ್ಟಾಕ್ಗಾಗಿ ಕೂಡಿಟ್ಟಿದ್ದ ಸೋಯಾ ಬಣವೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ ಘಟನೆ ಬೀದರ್ನ ಭೋಜನ ಗ್ರಾಮದಲ್ಲಿ ನಡೆದಿದೆ. ಹನುಮಂತ ಗಣಪತಿಯವರಿಗೆ ಸೇರಿದ್ದ ಬೆಳೆ ಇದಾಗಿದ್ದು ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಸುಮಾರು 30-40 ಬ್ಯಾಗ್ನಷ್ಟು ಸೋಯಾ ಬೆಂಕಿಗೆ ಆಹುತಿಯಾಗಿದೆ. 4 ಎಕರೆಯಲ್ಲಿ ಬೆಳೆದಿದ್ದ ಸುಮಾರು 30 ಕ್ವಿಂಟಾಲ್ ಸೋಯಾ ಬಣವಿಗೆ ಬೆಂಕಿ ಹಚ್ಚಿದ್ದು 1.5 ಲಕ್ಷದ ಬೆಳೆ ಹಾನಿಯಾಗಿದೆ. ಈ ಸಂಬಂಧ ಸಂತಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ವಿಡಿಯೋ ಮಾಡ ಅದು ಬೇಕು ಎಲ್ಲ ಕಡೆ ವಿಡಿಯೋ ಒಂದು ವಿಡಿಯೋ ಮಾಡ ಅದು ಬೇಕು ಎಲ್ಲ ಕಡೆ. ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿಯಾಗಿ ಕಾರ್ನಲ್ಲಿದ್ದ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿಯ ಹೆದ್ದಾರಿ ಪಕ್ಕದಲ್ಲಿ ಘಟನೆ ನಡೆದಿದೆ. 64 ವರ್ಷದ ಶಿವನಗೌಡ ಹಾಗೂ 45 ವರ್ಷದ ಪರಿಮಳ ಮೃತಪಟ್ಟಿದ್ದಾರೆ. ಹೊನ್ನಮ್ಮಗ ಆರೋಗ್ಯ ಸಮಸ್ಯೆ ಹಿನ್ನೆಲೆ ಚಿಕಿತ್ಸೆಗೆ ಅಂತ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಬರ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಚಾಲಕ ಸುನೀಲ್, ಮೃತ ಶಿವನಗೌಡ ಅವರ ತಾಯಿ ಹೊನ್ನಮ್ಮಗೆ ಗಂಭೀರ ಗಾಯ ಆಗಿದ್ದು ಖಾಸಗಿ ಆಸ್ಪತ್ರೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ಬೃಹತ್ ಮರವೊಂದು ಧರೆಗುರುಳಿದೆ. ಕರ್ಜನ್ ಪಾರ್ಕ್ ಒಳಗಡೆ ಬೆಳೆಸಿದ್ದ ಮರ ಬಿದ್ದಿದ್ದು 2 ಆಟೋ ಸಂಪೂರ್ಣ ಜಖಮಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಆಟೋ ಡ್ರೈವರ್ಗಳಾದ ಸಲೀಂ, ಆಸಿಫ್ ಪಾರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಸುರಿದ ಭಾರೀ ಮಳೆ ಗಾಳಿಯಿಂದ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಈ ಘಟನೆ ಧಾರವಾಡ ನಗರದ ಸಪ್ತಾಪುರದಲ್ಲಿ ನಡೆದಿದೆ. ಬೃಹದಾಕಾರದ ಮರ ವಿದ್ಯುತ್ ಕಂಬದ ಮೇಲೆ ಬಿದ್ದ ಪರಿಣಾಮ ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಅವಘಡ ನಡೆದಿಲ್ಲ. ಹೆಸ್ಕಾಂ ಸಿಬ್ಬಂದಿಯಿಂದ ಬಿದ್ದ ಮರ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಕರಿಕಟ್ಟಿ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ಕಾಡಾನೆಗಳ ಕಾಟಕ್ಕೆ ಖಾನಾಪುರದ ಕಾಡಂಚಿನ ಜನ ಬೇಸತ್ತು ಹೋಗಿದ್ದಾರೆ. ಕಟಾವಿಗೆ ಬಂದಿದ್ದ ಕಬ್ಬು ಹಾಗೂ ಭತ್ತದ ಬೆಳೆಗಳನ್ನು ಕಾಡಾನೆಗಳು ನಾಶಪಡಿಸಿದ್ದು ರೈತರು ಕಂಗಾಲಾಗಿದ್ದಾರೆ. ಪಟಾಕಿ ಹೊಡೆದು ಕಾಡಾನೆಗಳನ್ನು ಓಡಿಸಲು ರೈತರು ಹರಸಾಹಸ ಪಡುತ್ತಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಳೆದ 15 ದಿನಗಳಿಂದ ಕಾಡಂಚಿನ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಕಾಡಿಗೆ ಓಡಿಸಬೇಕೆಂದು ಮನವಿ ಮಾಡಿದರೂ ಸ್ಪಂದಿಸದ ಅಧಿಕಾರಿಗಳ ನಡೆಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ.
ಜಮೀನೊಂದರಲ್ಲಿ ಚಿರತೆ ಮರಿಗಳು ಪ್ರತ್ಯಕ್ಷವಾದ ಘಟನೆ ಮಂಡ್ಯದ ಕೆಂಪೇಗೌಡನ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಪ್ರತಾಪ್ ಅನ್ನುವಂಥವರ ಜಮೀನಿನಲ್ಲಿ 3 ಚಿರತೆ ಮರಿಗಳು ಪ್ರತ್ಯಕ್ಷ ಆಗಿದ್ದು, ಚಿರತೆ ಮರಿಗಳನ್ನು ರಕ್ಷಣೆ ಮಾಡಿ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನೀಡಿದ್ದಾರೆ. ಚಿರತೆ ಮರಿಗಳನ್ನು ಕಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಗೊಂಡಿದ್ದು, ತಾಯಿ ಚಿರತೆಯನ್ನ ಸೆರೆ ಹಿಡಿಯುವುದಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವಿಡಿಯೋ ಮಾಡ್ತಾ ಇದೀವಿ. ಜಾನುವಾರುಗಳ ಮೇಲೆ ದಾಳಿ ನಡೆಸ್ತಾ ಇದ್ದ ಚಿರತೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಮೈಸೂರಿನ ಸರಗೂರು ತಾಲೂಕಿನ ನಿಲುವಾಗಿಲು ಗ್ರಾಮದಲ್ಲಿ ದನಕರುಗಳ ಮೇಲೆ ದಾಳಿ ಮಾಡ್ತಾ ಇತ್ತು ಚಿರತೆ ಕಾಟದಿಂದ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ರು. ಚಿರತೆಯನ್ನ ಸೆರೆ ಹಿಡಿಯಲು ದೀಪಾವಳಿಯ ಪೂಜೆ ಮುಗಿಸಿ ನಿಲ್ಲಿಸಿದ್ದ ಲಾರಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡ ಘಟನೆ ಗದಗದ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ರಸ್ತೆಯಲ್ಲಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವ ಶಂಕೆ ವ್ಯಕ್ತವಾಗಿದ್ದು, ಪಕ್ಕದಲ್ಲಿ ನಿಂತಿದ್ದ ಇನ್ನೊಂದು ಲಾರಿ ಮತ್ತು ಕಾರಿಗೂ ಸಹ ಬೆಂಕಿ ತಗುಲಿದ್ದು ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ಅಭಿಷೇಕ್ ಗಜಕೋಶ ಎಂಬುವವರಿಗೆ ಸೇರಿದ ಮೂವರಿಗೆ ಸಿಡಿಲು ಬಡಿದ ಘಟನೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಕಾಶಾಪುರದಲ್ಲಿ ನಡೆದಿದೆ. ಎಂದಿನಂತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಜಮೀನಿನಲ್ಲಿದ್ದ ನೇರಳೆ ಮರಕ್ಕೆ ಸಿಡಿಲು ಬಡಿದಿದೆ. ಈ ವೇಳೆ ಮರದ ಪಕ್ಕದಲ್ಲಿದ್ದ ಮೂವರಿಗೆ ಸಿಡಿಲು ಬಡಿದು ಗಂಭೀರ ಗಾಯಗೊಂಡಿದ್ದಾರೆ. ರಾಜ್ಕುಮಾರ್, ನಾಗಮಣಿ, ಸಾಕಮ್ಮ ಎಂಬುವರಿಗೆ ಗಾಯಗಳಾಗಿದ್ದು, ಸದ್ಯ ಮೂವರಿಗೂ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾವೇರಿಯಲ್ಲಿ ಮಳೆ ಮುಂದುವರೆದಿದ್ದು, ನಿರಂತರ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಕೋಡಬಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭಾರೀ ಮಳೆಯಿಂದ ಗೃಹೋಪಯೋಗಿ ವಸ್ತುಗಳು ನೀರಿಗೆ ಹಾಳಾಗಿದ್ದು, ಮನೆಯಲ್ಲಿದ್ದ ವೃದ್ಧೆಯು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದ ಅಜ್ಜಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಚೆನ್ನವ್ವ ಕುಬಸದ ಎಂಬುವವರ ಮನೆ ನೆಲಸಮ ಆಗಿದ್ದು, ಮನೆಯ ವಸ್ತುಗಳನ್ನು ಹೊರಗೆ ಇಟ್ಟು ಅಕ್ಕಪಕ್ಕದವರು ಆಶ್ರಯ ನೀಡಿದ್ದಾರೆ. ಗ್ಯಾಸ್ ತಂದ್ ಹೊಂಟಿದ್ರಲ್ರಿ, ಹೊರಗಡೆ ಏನಾದ್ರು ಮಾಡ್ಕೊಂಡ್ ತಿನ್ನಾಕ ತಂದ್ ಹೊಂಟಿದ್ದೀರಾ? ಹೊರಗಡೆ ಮತ್ ನಿನ್ನೆ ಸುಟ್ಟು ಊಟ ಇಲ್ರಿ, ಮತ್ತ ಮ್ಯಾಗ ಜಂತು ಹಿಡಿದ್ರ ಎಲ್ಲ ಮನೆ ಬಿದ್ದೈತಿ ಓಟ್ ಎಲ್ಲ ಚಪಾಟಿ ಇಟ್ಟೈತ್ರಿ. ಬಂದ್ ನೋಡ್ರಿ ನೀವು, ಗೊತ್ತಾಕತಿ ಸಿಲಿಂಡರ್ ಸತ್ತಿನಾಗ ಎಲ್ಲಾ ತೋದ್ ಬಡ್ಡಿಗೆ ಅದಕ್ಕೆ ಹೊರಗಡೆ ತಂದ್ ಹೊಂಟಿರಿ. ಹೊರಗ ತಗೊಂಡ್ ಹೊಂಟವ್ರಿ. ಆಗೈತೆ ಏನ ಬೆಳಗಿಂದ ಮನೆ ಬಿದ್ದೈತ್ರಿ? ಬೆಳಗಿಂದ ಮನಿ ಬಿದ್ದೈತಿ. ಮಳೆ ಯಾವಾಗಿಂದ ಸ್ಟಾರ್ಟ್ ಆಗೈತಿ? ಮಳೆಗಿಂದನೇ ಬಿದ್ದೈತಿ ಇದು. ಮಳೆಗಿಂದನ ಬಿದ್ದೈತಿ. ಮಳೆ ಬಿದ್ದಲ್ಲ. ಈಗ ಎಷ್ಟ ಹಾನಿ ಆಗೈತ್ರಿ ಇದು? ಒಳಗ ಮನಿ ಒಳಗ ಏನೇನು ಸಾಮಾನ್ ಇದ್ವು? ಎಲ್ಲಾ ಸಾಮಾನ್ ಬಾಳ ಅದಾವ್ರಿ, ಸಿಕ್ಕಂದ ಒಳಗೂ ಸಿಕ್ಕಂದ. ಎಷ್ಟ ಹಾನಿ ಆಗಿರ್ಬೋದ್ರಿ ಮನಿ ಒಳಗ ಸಾಮಾನ, ರೊಕ್ಕ ಪಕ್ಕ? ಓಟ್ ಬಂಡೆ ಸಾಮಾನು ಅಡಿಗೆ ಅದಾವ. 12 ಗಂಟೆಯಿಂದ ಮಳೆ ಹಿಡಿದಕ್ರಿ ಮನಿ ಈ ತರ ಸಮಸ್ಯೆ ಆಗಿದೆ. ಎಲ್ಲವೂ ಈ ತರ ಆಗಿದೆ ನೋಡ್ರಿ. ಇದನ್ನೆಲ್ಲ ಏನು ಎಲ್ಲ ಪಾಲಾರ್ ಕೆರೆ ಹಾಗೂ ರಾಮಸಾಗರ ಕೆರೆ ಕೋಡಿ ಹರಿಯುವ ಸ್ಥಳದಲ್ಲಿ ಜನರ ಹುಚ್ಚಾಟ ಮಾಡ್ತಾ ಇದ್ರು. ಕೆರೆ ಕೋಡಿ ಪ್ರದೇಶಗಳಲ್ಲಿ ಜನರ ಹುಚ್ಚಾಟಕ್ಕೆ ಜಿಲ್ಲಾಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. 2 ಕಡೆ ಕೋಡಿಗಳ ಬಳಿ ಸಾರ್ವಜನಿಕರಿಗೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದಾರೆ. ಕೆರೆ ಕೋಡಿ ಹರಿಯುವ ಪ್ರದೇಶಗಳಲ್ಲಿ ಪೊಲೀಸರ ಕಾವಲಿಗೆ ಸೂಚನೆಯನ್ನು ಕೊಡಲಾಗಿದೆ. ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇರುವ ಹಿನ್ನೆಲೆ ಅಕ್ಟೋಬರ್ 22ರಿಂದ 29ರವರೆಗೂ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ.
ಶಿವಮೊಗ್ಗದ ಶಿರಿಹಳ್ಳಿ ತಾಂಡ, ಶಿರಿಹಳ್ಳಿ, ಶಿಕಾರಿಪುರ ಸೇರಿದಂತೆ ವಿವಿಧೆಡೆ ಅದ್ದೂರಿಯಾಗಿ ಹೋರಿ ಹಬ್ಬ ನಡೆಸಲಾಯಿತು. ತಮಿಳುನಾಡು, ಆಂಧ್ರ ಪ್ರದೇಶಗಳಿಂದ ಲಕ್ಷಾಂತರ ರೂಪಾಯಿಯ ಹೋರಿಗಳನ್ನು ತಂದು ಹೋರಿ ರೈತರು ಹಬ್ಬ ನಡೆಸಿದರು. ಹಬ್ಬದಲ್ಲಿ ನಾಯ್ಕರ್ ಗೂಳಿ, ಅಪ್ಪು, ಚಲುವ, ಬಸವ, ಕಿಂಗ್, ಸಿಪಾಯಿ, ಸೈನಿಕ, ಸರ್ದಾರ್, ಬಣಕಾರ, ಹುಲಿ ಹೆಸರಿನ ಹೋರಿಗಳು ನೋಡುಗರ ಗಮನ ಸೆಳೆದಿವೆ. ಹೋರಿ ಹಬ್ಬದಲ್ಲಿ ಹೋರಿಗಳ ಮೈ ಮೇಲೆ ಕಟ್ಟಿದ ಕೊಬ್ಬರಿ ಸರಗಳನ್ನು ಕಿತ್ತುಕೊಳ್ಳಲು ಅಖಾಡದಲ್ಲಿ ಯುವಕರು ತಾ ಮುಂದು ನಾ ಮುಂದು ಅಂತ ಕೊಬ್ಬರಿ ಕಿತ್ತು ಕೇಕೆ ಹಾಕಿದ್ರು. ಇನ್ನು ಸಂಕ್ರಾಂತಿ ಹಬ್ಬದವರೆಗೆ ಈ ಹೋರಿ ಹಬ್ಬ ನಡೆಯಲಿದೆ. ಹೋರಿ ಹಬ್ಬದ ವೇಳೆ ಹೋರಿ ತಿವಿತದಿಂದ ಹಾವೇರಿ ಜಿಲ್ಲೆಯಲ್ಲಿ ಮತ್ತೊಬ್ಬ ಬಲಿಯಾಗಿದ್ದು ಮೃತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಶ್ರೀಕಾಂತ್ ಕೋಣಕೇರಿ ಮೃತ ರೈತ. ಶ್ರೀಕಾಂತ್ ಯಳವಟ್ಟಿ ಗ್ರಾಮದ ನಿವಾಸಿ ಅಂತ ತಿಳಿದು ಬಂದಿದೆ. ದೀಪಾವಳಿ ಸಂಬಂಧ ನಡೆಯುವ ಹೋರಿ ಓಟದ ವೇಳೆ ಮನೆಗೆ ಕರೆದೊಯ್ಯುವಾಗ ಹೋರಿ ಗುದ್ದಿದ್ದು ತೀವ್ರ ರಕ್ತಸ್ರಾವದಿಂದ ಶ್ರೀಕಾಂತ್ ಕುಸಿದು ಬಿದ್ದಿದ್ದ. ಚಿಕಿತ್ಸೆ ಫಲಿಸದೆ ಹುಬ್ಬಳ್ಳಿಯ 2ನೇ ಸುತ್ತಿನ ಎಣಿಕೆಯಲ್ಲೇ 2 ಕೋಟಿ ಸಂಗ್ರಹ ಆಗಿತ್ತು. ಹಣ ಎಣಿಕೆಗಾಗಿ 14 ಯಂತ್ರಗಳನ್ನು ಬಳಸಿಕೊಂಡಿದ್ದು 10ಕ್ಕೂ ಹೆಚ್ಚು ಬ್ಯಾಂಕ್ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಹರಕೆ ರೂಪದಲ್ಲಿ ಸಾವಿರಾರು ಬೇಡಿಕೆ ಪತ್ರಗಳು ಬಂದಿವೆ. ಬೆಳ್ಳಿ, ಚಿನ್ನದ ಕಾಣಿಕೆ, ಫಾರಿನ್ ಕರೆನ್ಸಿ, ಡಾಲರ್ಗಳು ಸಹ ಕಾಣಿಕೆ ಬಂದಿದೆ. ಅದು ಕಾಲ್ಚಿ ಏನಲ್ಲ ಕಾಲ್ಚಿ ಕಾಲುಗ್ರ ಕಾಲ್ಚಿ ಸ್ಯಾಂಡಲ್ವುಡ್ ಸ್ಟಾರ್ ನಟ ವಸಿಷ್ಠ ಸಿಂಹ ಹಾಗೂ ಪತ್ನಿ ನಟಿ ಹರಿಪ್ರಿಯಾ ದಂಪತಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದಿದ್ದಾರೆ. ಈ ವೇಳೆ ತಮ್ಮ ಮಗ ವಿಪ್ರಹ ಸಿಂಹನಿಗೆ ಸಾಂಪ್ರದಾಯಿಕವಾಗಿ ಚೌಲಶಾಸ್ತ್ರವನ್ನು ನೆರವೇರಿಸಿದ್ದಾರೆ. ವಿಶೇಷ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಗುಂಡು